ಒಂದು ತುಂಬ ಇಂಪಾರ್ಟೆಂಟ್ ವಿಷಯವನ್ನು ಹೇಳೋದು ಮರ್ತಿತ್ತು. ಅದು ವಿಡಿಯೋ ಕೊನೆಯಲ್ಲಿ ಹೇಳಬೇಕಂತಿದ್ದೆ, ಈಗ ಪ್ರಾರಂಭದಲ್ಲಿ ಹೇಳ್ತೀನಿ. ಅಂದರೆ ನಂತರ ರೆಕಾರ್ಡ್ ಮಾಡಿ ಆ್ಯಡ್ ಮಾಡ್ತಿರೋ ಕ್ಲಿಪ್ ಇದು. ಏನಂತ ಹೇಳಿದ್ರೆ, KCET ಅಪ್ಲಿಕೇಶನ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಡೇಟ್ ಜನವರಿ 10. ಅಂದರೆ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಲಾಸ್ಟ್ ಡೇಟ್ ಫೆಬ್ರವರಿ 10, 2024 ಅಂತ ಹೇಳಿದ್ದಾರೆ. ನಂತರ ಕರೆಕ್ಟಾಗಿ ಎಲ್ಲ ಡೀಟೇಲ್ಸನ್ನು ತಿಳಿದುಕೊಂಡು ಅಪ್ಲಿಕೇಶನ್ ಹಾಕಿ. ಈ ಚಾನಲಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಆ ಎಲ್ಲ ಡೀಟೇಲ್ಸನ್ನು ತಿಳಿಸ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಇಂದು 2 ಮಹತ್ವದ ಅಪ್ಡೇಟ್ ಅನ್ನು ನೀಡಿದ್ದಾರೆ ಅಥವಾ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ನಂತರ NDA ಎಕ್ಸಾಮ್ಗೋಸ್ಕರ KCET ಎಕ್ಸಾಮ್ ಡೇಟ್ ಚೇಂಜ್ ಆಗುವಂತಹ ಚಾನ್ಸಸ್ ಇದೆ ಅಂತ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತುಂಬಾ ಬಾರಿ ಹೇಳಿದ್ದೆ. ಚೇಂಜ್ ಆಯಿತು, ನಾನು ಪೋಸ್ಟ್ಪೋನ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರೀಪೋನ್ ಆಯಿತು. ಈಗ ಏಪ್ರಿಲ್ 21ನೇ ತಾರೀಕಿಗೆ NDA ಎಕ್ಸಾಮ್ ಇದೆ. ಸೊ ಆ ದಿನಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ, ಈ KCET ಎಕ್ಸಾಮ್ ಹಾಗೆ NDA ಎಕ್ಸಾಮ್ ಕ್ಲಾಶ್ ಆಗ್ತಾ ಇತ್ತು. ಅಂದರೆ ಸೇಮ್ ಡೇಟ್ಗೆ ಇರ್ತಾ ಇತ್ತು. ನಂತರ ಹಲವಾರು ವಿದ್ಯಾರ್ಥಿಗಳು NDA ಎಕ್ಸಾಮ್ ಬರಿಬೇಕಂತಲೂ ಇರ್ತಾರೆ, ಹಾಗೆ KCET ಎಕ್ಸಾಮ್ ಬರಿಬೇಕಂತಲೂ ಇರ್ತಾರೆ. ಅಂತಹ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇತ್ತು. ಅದಕ್ಕೋಸ್ಕರ KCET ಎಕ್ಸಾಮ್ ಡೇಟ್ ಚೇಂಜ್ ಆಗುತ್ತೆ ಅಂತ ಅನಿಸ್ತಾ ಇತ್ತು. ವಿದ್ಯಾರ್ಥಿಗಳಿಗೆ ಹೇಳಿದ್ದೆ ಕೂಡ. ಈಗ ಚೇಂಜ್ ಆಗಿದೆ, ಆದರೆ ಪೋಸ್ಟ್ಪೋನ್ ಆಗೋದ್ರ ಬದಲು ಪ್ರೀಪೋನ್ ಆಗಿದೆ. ಏಪ್ರಿಲ್ 18 ಮತ್ತು ಏಪ್ರಿಲ್ 19ನೇ ತಾರೀಕಿಗೆ KCET ಎಕ್ಸಾಮ್ ಅನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಮತ್ತೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಸರಿ, ಈಗ ಅದೇ ಏಪ್ರಿಲ್ 18 ಮತ್ತು 19ಕ್ಕೆ KCET ಎಕ್ಸಾಮ್ ಆಗುತ್ತೆ, PCMB ಎಕ್ಸಾಮ್ ಆಗುತ್ತೆ. ಅದರ ನಂತರ ಏಪ್ರಿಲ್ 20ನೇ ತಾರೀಕಿಗೆ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಆಗುತ್ತೆ. ಅಂದರೆ ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ನಂತರ ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಈಗ ವಿದ್ಯಾರ್ಥಿಗಳು ಈ KCET ಎಕ್ಸಾಮ್ನ ಅಪ್ಡೇಟ್ ಏನಿದೆ ಅದನ್ನು ಪಡೆದುಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಸಹಾಯ ಆಗೋ ರೀತಿ ಒಂದು ಅಪ್ಡೇಟನ್ನು ನಮ್ಮ KA ನೀಡಿದ್ದಾರೆ. ಏನು ಅಂತ ಹೇಳಿದ್ರೆ, ಅವರೊಂದು ಆ್ಯಪನ್ನು ಡೆವಲಪ್ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೋಸ್ಕರ. ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ವಿದ್ಯಾರ್ಥಿಗಳು KCET ಎಕ್ಸಾಮ್ ಹಾಗೆ ಅಪ್ಲಿಕೇಶನ್ನ ಎಲ್ಲ ಅಪ್ಡೇಟ್ಗಳನ್ನು ಪಡೆದುಕೊಳ್ಬಹುದು ಅಂತ ಹೇಳಿದ್ದಾರೆ ಆ ಮೊಬೈಲ್ ಆ್ಯಪ್ನಲ್ಲೇ. ನಂತರ ದಟ್ ಮೊಬೈಲ್ ಆ್ಯಪ್ ವಿಲ್ ಬಿ ಫ್ರೀ ಆಫ್ ಕಾಸ್ಟ್. ಅದು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಅದರ ಯೂಸನ್ನು ಮಾಡ್ಕೊಳ್ಳಿ. ಅದರ ಲಿಂಕ್ ಬಂದು ಕೂಡ ನಾವು ಅದನ್ನು ನಮ್ಮ ವಾಟ್ಸಪ್ ಚಾನಲ್ ಶೇರ್ ಮಾಡ್ತೀವಿ. ನಂತರ ಈ ನೋಟಿಫಿಕೇಶನ್ ಕೂಡ ಶೇರ್ ಮಾಡಿದ್ದೀವಿ ವಾಟ್ಸಪ್ ಚಾನಲ್ಲಿ, ಹಾಗೆ ಇನ್ಸ್ಟಾಗ್ರಾಮಲ್ಲಿ. ನಮ್ಮ ಗ್ರೂಪನ್ನು ಕೂಡ ಜಾಯ್ನ್ ಆಗಿ. ನಂತರ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.